ನಮಸ್ಕಾರ ಸ್ನೇಹಿತರೆ, ನಾನು ಭಾರತಿ. ಹೇಗಿದ್ದೀರಾ ಎಲ್ಲರೂ? ನೀವು ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೋತೀನಿ. ತುಂಬ ದಿವಸದ ಮೇಲೆ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇದು ಸುಮಾರು ಒಂದು 3 ತಿಂಗಳು ವಿಡಿಯೋ ಅಪ್ಲೋಡ್ ಮಾಡಬೇಕಾಗಿತ್ತು. ನನಗೆ ಸ್ವಲ್ಪ ಮೈಗೆ ಹುಷಾರಿಲ್ಲ ಅಂಥೇಳಿ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಶಾರ್ಟ್ಸ್ ಮಾತ್ರ ಹಾಕ್ಕೊಂಡು ಬರ್ತಾಯಿದ್ದೆ. ಇವಾಗ ಇದು ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನಾವು ಇವಾಗ ಗಂಗಮ್ಮನ ದೇವಸ್ಥಾನಕ್ಕೆ ಹೋಗಿದ್ವಿ. ಅದರ ವಿಡಿಯೋ ಇದು. ಸುಮಾರು ಬೆಳಗ್ಗೆನೇ ಎದ್ದು ಸ್ನಾನ ಮಾಡಿಕೊಂಡು ಮನೆಯಲ್ಲೆಲ್ಲ ದೀಪ ಅಂಟಿಸಿ ನಾವು ಮತ್ತು ನಮ್ಮ ಅಕ್ಕ ಮತ್ತು ನಾನು ಕೆಲಸ ಮಾಡೋ ಜಾಗದಲ್ಲಿ ಇರೋರು, ಅವರ ಮಗಳು ಮತ್ತು ಅವರು ಮೊಮ್ಮಗ, ಹೀಗೆ ಗುಂಪಾಗಿ ನಾವು 2 ಕಾರ್ ಬುಕ್ ಮಾಡಿಕೊಂಡು ಹೋಗಿದ್ವಿ ಸ್ನೇಹಿತರೆ. ಬೆಳಗ್ಗೆನೇ ಎದ್ದು ಎಷ್ಟು 3:30 ಎದ್ದಿರೋದು. 3:30 ಎದ್ದು ಪೂಜೆ ಗೀಜೆ ಎಲ್ಲ ಮಾಡಿ ಎಲ್ಲನೂ ಇದು ಮಾಡಿ ಹೋಗುವಷ್ಟರಲ್ಲಿ ಅಲ್ಲಿ ನಮ್ಮ ಅಕ್ಕನ ಮಗ ಕಾರಲ್ಲಿ ಬಂದ. ಯಲಹಂಕ ಬಂದು ನಮ್ಮನ್ನು ಪಿಕಪ್ ಮಾಡಿ ಅಲ್ಲಿ ಬಿಟ್ಟಾಗ 5:30. ಯಲಹಂಕದಲ್ಲಿ ನಾವು ಬಿಟ್ಟಾಗ 5:30. ಅವರು ಕೆಂಪಾಪುರದಿಂದ ಯಲಹಂಕಕ್ಕೆ ಬಂದರು. ಯಲಹಂಕದಿಂದ ನಮ್ಮನ್ನು ಕರ್ಕೊಂಡೋಗಕ್ಕೆ ಬಂದ. ಈ ದೇವಸ್ಥಾನ ಅಂತೂ ತುಂಬ ಚೆನ್ನಾಗೈತೆ. ಇದು ಕೋಲಾರ ಡಿಸ್ಟಿಕ್ ಅಂತ ಹೇಳ್ತಾರೆ. ಕೋಲಾರ ಡಿಸ್ಟಿಕ್, ಕೋಲಾರ ಬಿಟ್ಟು ಹೋಗಬೇಕು. ತುಂಬ ದೇವಸ್ಥಾನ ತುಂಬ ಚೆನ್ನಾಗೈತೆ. ಮತ್ತು ಎಲ್ಲರೂ ಹೊಟ್ಟೆ ಹಸ್ಕೊಂಡಿದ್ರು. ಸ್ವಲ್ಪ ನಾಷ್ಟ ತಿಂದ್ಕೊಂಡು ಸ್ವಲ್ಪ ಎಲ್ಲರೂ ಮಕ್ಕಳಿಗೆಲ್ಲ ತಿಂಡಿ ಎಲ್ಲ ಕೊಡಿಸ್ಕೊಂಡು, ನಮ್ಮ ಅಕ್ಕದಿರು ಮತ್ತು ಇವರು ನಮ್ಮ ಅಕ್ಕನ ಸೊಸೆ ನೋಡ್ರಿ, ನಮ್ಮ ಅಕ್ಕ ಇವರು ನಮ್ಮ ಅಮ್ಮ, ಇವರು ನಮ್ಮ ಜೊತೆ ಕೆಲಸ ಮಾಡೋರು ಮತ್ತು ಅವ್ರ ಮೊಮ್ಮಗು, ಅದು ಅವ್ರ ಮಗಳು. 2 ಕಾರ್ನಲ್ಲಿ ನಾವು ಹೋಗಿದ್ದು ಸ್ನೇಹಿತರೆ. ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿತ್ತು ನೋಡಿ. ಇದು ನಾವು ಹೋಗ್ಬೇಕಾದ್ರಲ್ಲಿ ದೇವಸ್ಥಾನ ಹೋಗ್ಬೇಕಾದ್ರೇ ಸ್ವಲ್ಪ ಕಾಫಿ ಕುಡ್ಕೊಂಡು ಎಲ್ಲ ಮಾತಾಡಿಕೊಂಡು, ಇದು ಇನ್ನೊಂದು 5-6 ಕಿಲೋಮೀಟ್ರ್ ಐತೆ ಅನ್ನಂಗೆನೇ ನಾವು ಅಲ್ಲಿ ನಿಲ್ಲಿಸಿ ಸ್ವಲ್ಪ ದೇವಸ್ಥಾನ ಹೋದರೆ ಎಷ್ಟೊತ್ತಾಗುತ್ತೆ ಅಂತ ತಿಂಡಿ ತಿನ್ಕೊಂಡೆಲ್ಲ ಹೋದ್ವಿ. ದೇವಸ್ಥಾನ ಬಂತು. ದೇವಸ್ಥಾನ ಅಂತೂ ತುಂಬ ಚೆನ್ನಾಗೈತೆ. ಅಂದರೆ ತುಂಬ ಪವರ್ಫುಲ್ ದೇವಸ್ಥಾನ ಅಂತ ಹೇಳ್ತಾರೆ. ನಾವು ನೋಡೇ ಇರಲಿಲ್ಲ. ಸರಿ ನೋಡಬೇಕು ಅಂತ ಹೋಗಿದ್ದು. ನನ್ನ ಮಗ ಮತ್ತು ನಮ್ಮ ಅಕ್ಕನ ಮಗ ಇಬ್ಬರೂ ಕೋಳಿ ಕಟ್ ಮಾಡಿಸ್ಕೊಂಬರ್ತೀವಿ ಅಂತ, ನೀವು ಇಲ್ಲೇ ಇರ್ರಿ ಅಂತ ಹೇಳ್ಬಿಟ್ಟು ಕೋಳಿ ತೊಗೊಂಡಿದ್ವಿ. 2 ತೊಗೊಂಡೋಗಿ ಅವರಿಬ್ಬರು ಕಟ್ ಮಾಡಿಸ್ಕೊಂಡ್ಬಂದರು. ಕುರಿಗಳಂತೂ ಬೇಜಾನ್ ಕಟ್ ಮಾಡ್ತಾರೆ. ಫುಲ್ಲು ಅಲ್ಲೆಲ್ಲ ಬ್ಲಡ್ಡು ನದಿ ಥರ ಹರಿದುಕೊಂಡು ಹೋಯ್ತಾ. ಇದು ಕೋಳಿ ಕಟ್ ಮಾಡಿ ಅವರನ್ನೇ ಅಲ್ಲೇ ಕ್ಲೀನ್ ಮಾಡಿ ಕೊಡ್ತಾರೆ. ನಮಗೆ ಬರಲ್ಲ ಅಂತಂದರೆ ಅಲ್ಲೇ ಕ್ಲೀನ್ ಮಾಡಿ ಎಲ್ಲ ಮಾಡಿ ಇದು ಕೊಡ್ತಾರೆ. ನಾವು ತೊಗೊಂಡೋಗಿ ಅಡುಗೆ ಮಾಡಿಕೊಂಡು, ನಾವೇನು ಕ್ಲೀನ್ ಮಾಡೋ ಅಂಥದ್ದು ಏನೇ ಇಲ್ಲ ಅಲ್ಲಿ ಪ್ರತಿಯೊಂದಕ್ಕೂ ಅನುಕೂಲ ಐತೆ ಸ್ನೇಹಿತರೆ. ಪ್ರತಿಯೊಂದಕ್ಕೂ ನಾವಿವಾಗ ಏನು ಮಾಡಿಲ್ಲ ಅಂದ್ರೂ ನಾವು ಅಲ್ಲೇ ದುಡ್ಡು ಕೊಟ್ಟರೆ, ನಾವು ಇಷ್ಟು ಜನ ಇದ್ದೀವಿ ಅಂತ ಹೇಳಿದ್ರೆ ಅವರೇ ಅಡುಗೆ ಮಾಡಿ ಎಲ್ಲ ಕೊಡೋ ಅಂಥ ಸೌಲಭ್ಯನೂ ಐತೆ. ನಾನು ಮನೆಯಿಂದನೇ ಸ್ವಲ್ಪ ಮಸಾಲ ಎಲ್ಲ ರುಬ್ಕೊಂಡೋಗಿದ್ದೆ ಬಿರಿಯಾನಿಗೆ. ಅಲ್ಲಿ ಹೋಗಿ ಮಾಡೋಕ್ಕಾಗಲ್ಲ, ಮಿಕ್ಸಿ ಇರ್ತೈತೋ ಇರಲ್ವೋ ಅಂತ ಹೇಳ್ಬಿಟ್ಟು. ಬಿರಿಯಾನಿ ಅಂತೂ ತುಂಬ ಚೆನ್ನಾಗಾಗಿತ್ತು ಸ್ನೇಹಿತರೆ. ನೋಡಿರಿ, ಬಿರಿಯಾನಿ ಅಂತೂ ತುಂಬ ಚೆನ್ನಾಗೇ ಇತ್ತು. ಎಲ್ಲ ಮಾಡಿ ಎಲ್ಲ ಇದು ಮಾಡಿ ಮಕ್ಕಳೆಲ್ಲ ನೋಡ್ರಿ ಸುಸ್ತಾಗಿದ್ರೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾಯಿದ್ರು. ಕೆರೆ ಇತ್ತು. ಆ ಕೆರೆ ಹತ್ರನೇ ನಮ್ಮ ಅಕ್ಕನ ಮಗ ಅಲ್ಲಿ ನಿಲ್ಲಿಸ್ದ. ಯಾಕಂತಂದರೆ ಸ್ವಲ್ಪ ಪಾತ್ರೆ ತೊಳ್ಕೊಳ್ಳೋಕ್ಕೆ ಮಾಡೋಕ್ಕೆ ಎಲ್ಲ ಚೆನ್ನಾಗಿರ್ತದೆ ಆಂಟಿ, ನದಿ ಇರೋ ಜಾಗ ನೋಡಿ ನಾನು ನಿಲ್ಲಿಸ್ತೀನಿ ಅಂತ ಹೇಳ್ಬಿಟ್ಟು ಕೆರೆ ಇರೋ ಜಾಗದ ಹತ್ರನೇ ನಿಲ್ಲಿಸ್ದ. ಮತ್ತು ನಾವೇ ಎಲ್ಲ ತೊಗೊಂಡೋಗಿದ್ವಿ ಸ್ನೇಹಿತರೆ. ಈ ಅಕ್ಕಿ ತಿರುಗಿಸೋದು ಸೌಟು ಒಂದು ತೊಗೊಂಡೋಗಿರಲಿಲ್ಲ. ಅದು ಒಂದು 100 ರೂಪಾಯಿ ಕೊಟ್ಟು ಬಾಡಿಗೆಗೆ ಅಲ್ಲಿ ತೊಗೊಂಡು ಬಂದ್ವಿ. ಅಂದರೆ 100 ರೂಪಾಯಿನಲ್ಲಿ 50 ರೂಪಾಯಿ ವಾಪಸ್ ಕೊಟ್ಟರು, 50 ರೂಪಾಯಿ ಹಿಡ್ಕೊಂಡ್ರು. ಪ್ರತಿಯೊಂದು ತೊಗೊಂಡೋಗಿದ್ದು, ಅದೊಂದು ಮರ್ತುಬಿಟ್ಟಿದ್ದೀವಿ ತೊಗೊಂಡೋಗೋಕ್ಕೆ. ಅಂದರೆ ತುಂಬ ದೇವಸ್ಥಾನ ಅಂದರೆ ತುಂಬ ಚೆನ್ನಾಗೈತೆ. ನಾವು ಒಂದು ಕಡೆ ಕೇಳಿದ್ವಿ, ಅವರು ಮಾವಿನ ತೋಟ ಥರ ಇತ್ತು. ಬರೀ ಅಲ್ಲಿ ಮಾಡಿಕೊಂಡು ತಿಂದ್ಕೊಂಡು ಟೈಮಿಂಗ್ಸ್ ಇಷ್ಟು ಗಂಟೆಯಿಂದ ಇಷ್ಟು ಗಂಟೆಗೆ ಬರೀ ನಾವು ಒಂದು 2 ಅವರ್ ಮಾಡಿ ತಿಂದ್ಬಿಡ್ತೀವಿ ಅಂತ ಹೇಳೋದಕ್ಕೇನೆ ಅವರು 3,000 4,000 ಕೇಳಿದ್ರು ಸ್ನೇಹಿತರೆ. ಸರಿ, ಏನಕ್ಕೆ 3,000 4,000 ಕೊಡೋದು ಅಂತೇಳಿ ಅಲ್ಲೇ ಮುಂದೆ ಬಂದು ಒಂದು ನದಿ ಕೆರೆ ಥರ ಇತ್ತು, ಅಲ್ಲೇ ನಿಲ್ಲಿಸಿ ಮಾಡಿಕೊಂಡು ತಿಂದ್ಕೊಂಡು ನೋಡಿರಿ. ಎಲ್ಲರೂ ಬಿರಿಯಾನಿ ಮಾಡಿಕೊಟ್ಟಿದ್ದೀನಿ, ಎಲ್ಲರೂ ತಿಂತಾವ್ರೆ. ಬಿರಿಯಾನಿ ಮಾತ್ರ ತುಂಬ ಚೆನ್ನಾಗಾಗಿತ್ತು ಸ್ನೇಹಿತರೆ. ಎಲ್ಲರೂ ಹೇಳಿದ್ರು ಚೆನ್ನಾಗೈತೆ ಅಂತೇಳಿ. ಮತ್ತೆ ವಾಪಸ್ಸು ರಿಟರ್ನ್ ಆದ್ವಿ.
ಎಲ್ಲ ಒಂದು ಅಲ್ಲಿ ಒಂದು ನಾವು ಹೋಗ್ಬೇಕಾದ್ರೆ ತಿಂಡಿ ತಿಂದ್ವಲ್ಲ, ಮತ್ತೆ ಬರಬೇಕಾದ್ರೆ ಅದೇ ಇದರಿಂದ ಬಂದು ಅಲ್ಲಿ ಎಲ್ಲರೂ ಸ್ವಲ್ಪ ಫೋಟೋ ತೆಗೆಸ್ಕೊಂಡು ಮತ್ತು ಇನ್ಯಾವಾಗೋ ಎಲ್ಲ ಸೇರೋದು ಅಂತ ಹೇಳ್ಬಿಟ್ಟು ಫೋಟೋ ತೆಗೆಸ್ಕೊಂಡು ಎಲ್ಲರೂ ಟೀಗೆ ಕುಡ್ಕೊಂಡು ಬಂದ್ವಿ. ದೇವಸ್ಥಾನ ಅಂತೂ ಹೇಳೋಂಗಿಲ್ಲ, ಅದು ತುಂಬ ಪವರ್ಫುಲ್ ದೇವಸ್ಥಾನ ಸ್ನೇಹಿತರೆ. ಅದು ಗಂಗಮ್ಮ ಅಂತ ಹೇಳ್ಬಿಟ್ಟು ಅಲ್ಲಿ ಮರಿಗಳು ಕಡಿತಾರೆ, ಕೋಳಿಗಳು ಕಡಿತಾರೆ. ನೀವೇನು ಅನ್ಕೋತೀರೋ ಅದು ಗ್ಯಾರಂಟಿ ಆಗುತ್ತೆ. ನಾವಂತೂ ಏನು ಅರ್ಸ್ಕೊಂಡಿಲ್ಲ, ಇದೇ ಫಸ್ಟ್ ಹೋಗಿದ್ದು. ಹೆಂಗೋ ಹೋಗಿದ್ದೀವಲ್ಲ ಅಂತ ಹೇಳ್ಬಿಟ್ಟು 2 ಕೋಳಿ ತೊಗೊಂಡು, ಜನನೂ ಜಾಸ್ತಿ ಇದ್ವಲ್ಲ, ಸರಿ ಏನಕ್ಕೆ ಹೋಟ್ಲಿಗೆಲ್ಲ ದುಡ್ಡು ಕೊಡೋದು ಅಂತೇಳ್ಬಿಟ್ಟು ಹೆಂಗೋ ದೇವ್ರಿಗೆ ಮಾಡ್ದಂಗೂ ಆಗುತ್ತೆ ಅಂತ 2 ಕೋಳಿ ತೊಗೊಂಡು ಅಲ್ಲೇ ಕಟ್ ಮಾಡಿಸಿ ಎಲ್ಲರೂ ತಿಂದ್ಕೊಂಡು ಈ ಥರ ಹೋದರೆ ತುಂಬ ಚೆನ್ನಾಗಿರ್ತೈತೆ. ಮತ್ತು ನಮ್ಮ ಅಕ್ಕ ನಾವು ಎಲ್ಲನೂ ಅಲ್ಲೇ ಕಲ್ಲಂಗಡಿ ಹಣ್ಣೆಲ್ಲ ಇದು ಮಾಡ್ತಾಯಿದ್ರು, ಕಲ್ಲಂಗಡಿ ಹಣ್ಣೆಲ್ಲ ತಿಂದ್ವಿ. ಬರಬೇಕಾದ್ರೆ ತುಂಬ ಚೆನ್ನಾಗಿತ್ತು. ದಿನಗಳು ಕಳೀತಾ ಹೋಗೋದೇ ಗೊತ್ತಾಗಲ್ಲ. ಇದು ಎಲ್ಲ ಒಂದು ಗ್ಯಾಪ್ನ ಇಟ್ಕೊಳ್ಳೋ ಅಂಥದ್ದು ಸ್ನೇಹಿತರೆ. ಇದೆಲ್ಲ ಮರೆಯೋಕ್ಕೆ ಆಗಲ್ಲ. ನಮ್ಮ ಅಕ್ಕನ ಮಗ ಅಂತೂ ನಮ್ಮನ್ನು ತುಂಬ ಚೆನ್ನಾಗಿ ಕರ್ಕೊಂಡು ಬಂದ. ಅವನದೊಂದು ಕಾರ್ ಇತ್ತು, ಮತ್ತು ಬೇರೆದೊಂದು ಕಾರ್ ಮಾಡಿಕೊಂಡು ಹೋಗಿದ್ದು ಸ್ನೇಹಿತರೆ. ತುಂಬ ಚೆನ್ನಾಗಿತ್ತು ದೇವಸ್ಥಾನ. ಯಾರಾದರೂ ನೋಡಿಲ್ಲ ಅಂದರೆ ಒಂದು ಸರಿ ಹೋಗಿ ನೀವು ನೋಡ್ಕೊಂಡು ಬನ್ನಿರಿ. ನೀವೇನಾದ್ರೂ ಅಲ್ಲಿ ಹರಕೆ ಮಾಡ್ಕೊಂಡು ಬಂದರೆ ಗ್ಯಾರಂಟಿ ಆಗುತ್ತೆ. ಎಲ್ಲರೂ ಹೇಳ್ತಾರೆ ಗ್ಯಾರಂಟಿ ಆಗುತ್ತೆ ಅಂತ. ನಾವು ಹರಕೆ ಮಾಡ್ಕೊಂಡು ಬಂದಿದ್ದೀವಿ. ನೋಡಬೇಕು ಅಂತ ಹೇಳಬಾರ್ದು, ಆಗುತ್ತೆ ಅಂತ ನಾವು ಮನಸ್ಸಲ್ಲಿ ಅಂದ್ಕೊಂಡಿದ್ದೀವಿ. ಆ ತಾಯಿ ಕಂಡುಬಿಟ್ರೆ ಎಲ್ಲನೂ ಗ್ಯಾರಂಟಿ ಆಗೇ ಆಯ್ತೈತೆ. ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗೈತೆ ಸ್ನೇಹಿತರೆ. ಇದು ನಾವು ಹೋಗ್ಬೇಕಾದ್ರೆ ಹೋಟೆಲ್ಲು ಇತ್ತಲ್ವ, ಬರಬೇಕಾದ್ರೆ ಅದೇ ಹೋಟೆಲ್ ಹತ್ರನೇ ನಿಲ್ಲಿಸಿದ್ದು. ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋ ನೋಡಿದ್ದಕ್ಕೆ